ಸಾಮಾನ್ಯವಾಗಿ ಅವಾಗ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಸಾಕಷ್ಟು ಸಾರಿ ಊಟಕ್ಕೆ. ಅವರು ಇವತ್ತು ಕರೆದು ಬಂದಿದ್ದಾರೆ, ತಿಂಡಿ ಮಾಡಿದ್ದೀವಿ. ರಾಜಕೀಯದಲ್ಲಿ ಏನು ವಿಶೇಷ ಏನಿಲ್ಲ, ಅವ್ರು ಮಾತಾಡ್ತಾರೆ ಮಿಕ್ಕಿದ್ದು. ಜಾತಿ ಗಣತಿ ಇದು ನಿನ್ನೆ ಕೂಡ ಕ್ಯಾಬಿನೆಟ್ ಆದ ನಂತರದ ಸಹಜ ಕುತೂಹಲ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಅಥವಾ ಬ್ರೇಕ್ಫಾಸ್ಟ್ ಯಾವುದೋ ಒಂದು ಮೀಟಿಂಗ್ ಇರುತ್ತೆ, ಆ ಕಾರಣಗಳಿಗಾಗಿ ಕುತೂಹಲ ಇರುವಂತದ್ದು ಅಷ್ಟೇ ಸರ್. ಏನಿಲ್ಲ, ಅಂಥದ್ದು ಏನಿಲ್ಲ. ಅದು ಇನ್ನೂ ಚರ್ಚೆ ಆಗಬೇಕು. ಅಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ರು. ಇನ್ನೂ ಚರ್ಚೆ ಡೀಟೇಲ್ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಆ ತೀರ್ಮಾನ ಯಾರಿಗೂ ತೊಂದರೆ ಆಗಲ್ಲ, ಯಾವ ವರ್ಗಕ್ಕೂ ತೊಂದರೆ ಆಗಲ್ಲ. ಯಾರು ಕೂಡ ಅದರ ಮೇಲೆ ಅನುಮಾನಕ್ಕೆ ಅವಕಾಶ ಇಲ್ಲದಂತ ರೀತಿಯಲ್ಲಿ ಮಾಡ್ತೀವಿ. ಶೋಷಿತ ವರ್ಗದವರು ಮಾಡಲೇಬೇಕು, ಮಾಡದೆ ಹೋದ್ರೆ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಿಗೆ ಒತ್ತಡ ಹಾಕ್ತಿದ್ದಾರೆ. ಆದ್ರೆ ಅಷ್ಟೇ ಪ್ರಮಾಣದಲ್ಲಿ ಲಿಂಗಾಯತರು ಒಕ್ಕಲಿಗರಿಂದಲೂ ವಿರೋಧ ಇದೆ. ಇದನ್ನು ಹಿಂಗ್ ಬ್ಯಾಲೆನ್ಸ್ ಮಾಡ್ತೀವಿ ಸರ್? ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರು ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡೊಂದು ತೀರ್ಮಾನ ತಗೊಳ್ತೀವಿ. ಎಲ್ಲರೂ ಒಪ್ಕೊಳ್ಬೇಕು ಅನ್ನೋದಾದ್ರೆ ಈ ಸಂಖ್ಯೆದ ಬದಲಾವಣೆಗಳೇ ಬೇರೆ ಇರೋದು ಅವ್ರಿಗೆ. ಈ ಸಂಖ್ಯೆಗಳು ಬದಲಾವಣೆ ಮಾಡಕ್ ಸಾಧ್ಯ? ಅದರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ, ಅದು ಒಕ್ಕಲಿಗರಾಗಲಿ ಲಿಂಗಾಯತರಾಗಲಿ ಹಿಂದುಳಿದವರು ಯಾರಿಗೂ ತೊಂದರೆ ಆಗಲ್ಲ ಅಂತ ತೀರ್ಮಾನ ತಗೊಳ್ತೀವಿ. ಸಾಮಾನ್ಯವಾಗಿ ಅವಾಗ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಸಾಕಷ್ಟು ಸಾರಿ ಊಟಕ್ಕೆ. ಅವರು ಇವತ್ತು ಕರೆದು ಬಂದಿದ್ದಾರೆ, ತಿಂಡಿ ಮಾಡಿದ್ದೀವಿ. ರಾಜಕೀಯದಲ್ಲಿ ಏನು ವಿಶೇಷ ಏನಿಲ್ಲ, ಅವ್ರು ಮಾತಾಡ್ತಾರೆ ಮಿಕ್ಕಿದ್ದು. ಜಾತಿ ಗಣತಿ ಇದು ನಿನ್ನೆ ಕೂಡ ಕ್ಯಾಬಿನೆಟ್ ಆದ ನಂತರದ ಸಹಜ ಕುತೂಹಲ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಅಥವಾ ಬ್ರೇಕ್ಫಾಸ್ಟ್ ಯಾವುದೋ ಒಂದು ಮೀಟಿಂಗ್ ಇರುತ್ತೆ, ಆ ಕಾರಣಗಳಿಗಾಗಿ ಕುತೂಹಲ ಇರುವಂತದ್ದು ಅಷ್ಟೇ ಸರ್. ಏನಿಲ್ಲ, ಅಂಥದ್ದು ಏನಿಲ್ಲ. ಅದು ಇನ್ನೂ ಚರ್ಚೆ ಆಗಬೇಕು. ಅಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ರು. ಇನ್ನೂ ಚರ್ಚೆ ಡೀಟೇಲ್ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಆ ತೀರ್ಮಾನ ಯಾರಿಗೂ ತೊಂದರೆ ಆಗಲ್ಲ, ಯಾವ ವರ್ಗಕ್ಕೂ ತೊಂದರೆ ಆಗಲ್ಲ. ಯಾರು ಕೂಡ ಅದರ ಮೇಲೆ ಅನುಮಾನಕ್ಕೆ ಅವಕಾಶ ಇಲ್ಲದಂತ ರೀತಿಯಲ್ಲಿ ಮಾಡ್ತೀವಿ. ಶೋಷಿತ ವರ್ಗದವರು ಮಾಡಲೇಬೇಕು, ಮಾಡದೆ ಹೋದ್ರೆ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಿಗೆ ಒತ್ತಡ ಹಾಕ್ತಿದ್ದಾರೆ. ಆದ್ರೆ ಅಷ್ಟೇ ಪ್ರಮಾಣದಲ್ಲಿ ಲಿಂಗಾಯತರು ಒಕ್ಕಲಿಗರಿಂದಲೂ ವಿರೋಧ ಇದೆ. ಇದನ್ನು ಹಿಂಗ್ ಬ್ಯಾಲೆನ್ಸ್ ಮಾಡ್ತೀವಿ ಸರ್? ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರು ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡೊಂದು ತೀರ್ಮಾನ ತಗೊಳ್ತೀವಿ. ಎಲ್ಲರೂ ಒಪ್ಕೊಳ್ಬೇಕು ಅನ್ನೋದಾದ್ರೆ ಈ ಸಂಖ್ಯೆದ ಬದಲಾವಣೆಗಳೇ ಬೇರೆ ಇರೋದು ಅವ್ರಿಗೆ. ಈ ಸಂಖ್ಯೆಗಳು ಬದಲಾವಣೆ ಮಾಡಕ್ ಸಾಧ್ಯ? ಅದರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ, ಅದು ಒಕ್ಕಲಿಗರಾಗಲಿ ಲಿಂಗಾಯತರಾಗಲಿ ಹಿಂದುಳಿದವರು ಯಾರಿಗೂ ತೊಂದರೆ ಆಗಲ್ಲ ಅಂತ ತೀರ್ಮಾನ ತಗೊಳ್ತೀವಿ.